15 ಮಾರ್ಕ್ಸ್ ನಾನು ಇವತ್ತು ಸಾಲ್ವ್ ಮಾಡಂಗಿಲ್ಲ, ಮುಂದೆ ಸಾಲ್ವ್ ಮಾಡ್ತೀನಿ. ಇವತ್ತು ಸಾಲ್ವ್ ಮಾಡಂಗಿಲ್ಲ ಬಿಕಾಸ್ ಟುಡೇ ಐ ಆಮ್ ಓನ್ಲಿ ಫೋಕಸಿಂಗ್ ಆನ್ ದಿ 5 ಮಾರ್ಕ್ಸ್ ಕ್ವಶನ್ ಮೇಲೆ ಫೋಕಸ್ ಮಾಡ್ತಿದ್ದೀನಿ. ಸೊ ಅದಕ್ಕೆ ಲೆಟ್ಸ್ ಅಗೇನ್ ಗೋ ಬ್ಯಾಕ್. ಇದಂತೂ ಆಯ್ತು. ಈಗ ಕಾಂಟ್ರಾಕ್ಟ್ 15 ಮಾರ್ಕ್ಸ್ದು 5 ಮಾರ್ಕ್ಸ್ದು ಮುಗಿದು ಈಗ. ಓಕೆ, ಈಗ ನೆಕ್ಸ್ಟ್ ಹೋಗೋಣ ಜಾಬ್ ಕಾಸ್ಟಿಂಗ್. ಆಲ್ ರೈಟ್ ಮೈ ಡಿಯರ್ ಸ್ಟೂಡೆಂಟ್, ನೆಕ್ಸ್ಟ್ ನಾವು ಹೋಗೋಣ ಜಾಬ್ ಕಾಸ್ಟಿಂಗ್ ಮ್ಯಾಗೆ. ಈ ಜಾಬ್ ಕಾಸ್ಟಿಂಗ್ ದಾಗ ಪ್ರತಿ ವರ್ಷ ಕ್ವಶನ್ ಕೇಳ್ತಾರೆ ನೋಡ್ರಿ. ಫ್ರಮ್ ದಿ ಫಾಲೋವಿಂಗ್ ಇನ್ಫಾರ್ಮೇಶನ್ ಪ್ರಿಪೇರ್ ದಿ ಎಸ್ಟಿಮೇಟೆಡ್ ಜಾಬ್. ಎಸ್ಟಿಮೇಷನ್ ಅಂದಾಜ್ ಮಾಡೋದು ಒಂದು ಅಂದ್ರೆ ಕಾಸ್ಟ್ ಶೀಟ್ ಕಲ್ತೇವಲ್ಲ 5th ಸೆಮ್ದಾಗ, ಅದೇ ರೀತಿ ಒಂದು ಬರ್ತಿತ್ತಿಲ್ಲ. ಜಾಬ್ ನಂಬರ್ 840 ರಾ ಮಟೀರಿಯಲ್ ಕನ್ಸ್ಯೂಮ್ ಮಾತ್ರ ಮಟೀರಿಯಲ್ ಕನ್ಸ್ಯೂಮ್ ಅಂತ, ಡೈರೆಕ್ಟ್ ವೇಜಸ್ ಪೇಡ್, ಫ್ಯಾಕ್ಟರಿ ಎಕ್ಸ್ಪೆನ್ಸಸ್, ಆಫೀಸ್ ಎಕ್ಸ್ಪೆನ್ಸಸ್, ಕೋಟೇಶನ್ ಶುಡ್ ಬಿ 20% ಪ್ರಾಫಿಟ್ ಆನ್ ಸೆಲ್ಲಿಂಗ್ ಪ್ರೈಸ್ ಅಂತೆ. ವೆರಿ ಸಿಂಪಲ್ ಆಗಿದೆ, ಸಾಲ್ವ್ ಮಾಡಬಹುದು. ವಿ ಕ್ಯಾನ್ ಡೂ ದಿಸ್ ಮೈ ಡಿಯರ್ ಸ್ಟೂಡೆಂಟ್. ಬಟ್ ಅದಕ್ಕಿಂತ ಮುಂಚೆ ನೋಡಿ, ಬಿಕಾಮ್ ಮುಗಿಲಿಕ್ಕೆ ಬಂದಿದ್ದು ನಿಮ್ದು. ಈಗ ಬಿಕಾಮ್ ಮುಗಿದ್ಮ್ಯಾಗ ಏನ್ರಿಪ್ಪ ನೋಡ್ರಿ, ಬೇಕಾದ್ರೆ ನೀವು MCOM ಮಾಡಬಹುದು, MBA ಮಾಡಬಹುದು, ರೈಟ್, MCA ಮಾಡಬಹುದು. ಸರ್ ಇದೆಲ್ಲ ಬ್ಯಾಡ್ರಿಪ್ಪ, ನನಗೆ ಜಾಬ್ ಬೇಕಪ್ಪ ಅಂದ್ರೆ ದಯವಿಟ್ಟು ನಮಗೆ ಕಾಂಟ್ಯಾಕ್ಟ್ ಮಾಡ್ರಿ. 100% ನಾವು ನಿಮಗೆ ಜಾಬ್ ಕೊಡ್ಲಿಕ್ಕೆ ಹೆಲ್ಪ್ ಮಾಡ್ತೇವೆ, 100%. ಬಿಕಾಸ್ ಏನಿದೆ ಅಂದ್ರೆ ಇವಾಗಿನ ಕಾಲದಲ್ಲಿ ಟ್ಯಾಲಿ ಆದವರು, ಸ್ಪೆಷಲಿ ಟ್ಯಾಲಿ ಪ್ರೈಮ್ ಹೊಸದಾಗಿ ಬಂದಿದೆ, ನಾವು ಕಲಿಸ್ಕೊಡ್ತೀವಿ. ಕಲಿಸೋದು ಅಷ್ಟೇ ಇಲ್ಲ, ಗ್ಯಾರಂಟಿಡ್ ಜಾಬ್ ಇದೆ. ಜಾಬ್ ಕೊಡ್ಲಿಲ್ಲಪ್ಪ ಅಂದ್ರೆ ದುಡ್ಡು ವಾಪಸ್ ಕೊಡ್ತೀವಿ. ಬಿಕಾಸ್ ಅಷ್ಟು ಜಾಬ್ ಇದಾವೆ ಟ್ಯಾಲಿ ಮ್ಯಾಗೆ. ಸೋ ಮೆನಿ. ಒಳ್ಳೆ ಸ್ಯಾಲರಿನೂ ಸಿಗುತ್ತೆ, 5-6 ಸಾವಿರ ರೂಪಾಯಿದೆಲ್ಲ ಒಳ್ಳೆ ಸ್ಯಾಲರಿ ಸಿಗ್ತಾ ಇದೆ ನಿಮಗೆ. ಸೊ ದಯವಿಟ್ಟು ನಮ್ಮ ಕ್ಲಾಸಿಗೆ ಬಂದು ಭೇಟಾಗ್ರಿ. ಟ್ಯಾಲಿ ERP, ಟ್ಯಾಲಿ GST ಅಲ್ಲ, ಟ್ಯಾಲಿ GST ವಿತ್ ಪ್ರೈಮ್ ಹೊಸ ಎಡಿಷನ್ ಬಂದಿದೆ. ಅದರ ಪ್ರಕಾರ ನಾವೀಗ ವಿ ಆರ್ ಟೀಚಿಂಗ್ ದಟ್. ಸೊ ಬಿಕಾಮ್ ಆದ್ಮೇಲೆ ವೇಟ್ ಮಾಡಕ್ ಹೋಗ್ಬೇಡ್ರಿ. ಒಂದು 3 ತಿಂಗಳ 2 ತಿಂಗಳ ಕೋರ್ಸ್ ಇರುತ್ತೆ. 3 ತಿಂಗಳದ್ದು ಡಿಟೇಲ್ ಆಗಿ ಬರೀ ಟ್ಯಾಲಿ ಕ್ಲಾಸ್ ಕೊಡ್ತಾ ಇದೀವಿ. ಬಿಕಾಸ್ ಟ್ಯಾಲಿ ಎಲ್ಲಿ ಕಲಿಬೇಕಪ್ಪ ಅಂದ್ರೆ, ಯಾರು ಅಕೌಂಟೆನ್ಸಿದಲ್ಲಿ ಪ್ರೊಫೆಷನಲ್ ಇರ್ತಾನೆ ಅವನ ಕಡೆ, ಎಲ್ಲರೂ ಕಂಪ್ಯೂಟರ್ ಇನ್ಸ್ಟಿಟ್ಯೂಟ್ದಾಗ ಹೋಗಿ ನೀವು ಕಲಿತಿರೋದು ಉಪಯೋಗ ಇಲ್ಲ. ಅದು ಅವ್ರು ಅಷ್ಟೇ ನಿಮ್ಗೆ ಟೈಮ್ ಪಾಸ್ ಮಾಡಿಸ್ಬಿಡ್ತಾರೆ. ಇದು ನೋಡಪ್ಪ ಟ್ಯಾಲಿ ಅಂತ, ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಆಗಂಗಿಲ್ಲ. ನಮ್ಮ ಹತ್ರ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸಸ್ ಎಲ್ಲ ಕೊಡ್ತೀವಿ ನಾವು. ಮತ್ತೆ ಗ್ಯಾರಂಟಿಡ್ ಜಾಬ್ ಸಿಗ್ಲಿಲ್ಲಪ್ಪ ಅಂದ್ರೆ ದುಡ್ಡು ವಾಪಸ್ ರೀಫಂಡ್ ಮಾಡ್ತೀವಿ. ಅದಕ್ಕೆ ದಯವಿಟ್ಟು ನಮ್ಮ ಕ್ಲಾಸಿಗೆ ಬಂದು ಜಾಯ್ನ್ ಆಗ್ರಿ, ಒಳ್ಳೆ ಸ್ಯಾಲರಿನೂ ಸಿಗುತ್ತೆ. ಅಷ್ಟೇ ಅಲ್ಲ, ಟ್ಯಾಲಿದು A to Z ಕಂಪ್ಲೀಟ್ ಡಿಟೇಲ್ ಆಗಿ ಒಂದು ಹೇಳ್ಕೊಡ್ತೀವಿ. ಪ್ಲಸ್ ನಮ್ದು ಏನಿಲ್ಲಪ್ಪ ಅಂದ್ರೆ 300-400 ಕ್ಲೈಂಟ್ಸ್ ಇದಾವೆ. ಅಲ್ಲಿ ನಾವು ನಿಮಗೆ ಕೆಲಸ ಮಾಡಕ್ ಹಚ್ತೀವಿ. ಅರ್ಥ ಆಗ್ತಾ ಇದೆಯಲ್ಲ? ವಿ ಹ್ಯಾವ್ ಕ್ಲೈಂಟ್ಸ್ ವೇರ್ ವಿ ಮೇಂಟೈನ್ ದ ಅಕೌಂಟ್ಸ್. ಅವ್ರದ್ದು ಅಕೌಂಟ್ಸ್ ಎಲ್ಲ ಮೇಂಟೈನ್ ಮಾಡ್ತೀವಿ ನಾವು. ಸೊ ಅಲ್ಲೇ ಇಂತಲ್ಲ ಇದು ರಿಕ್ವೈರ್ಮೆಂಟ್ ಭಾಳ ಇದೆ. ಆರಾಮ್ಸಿ ಇಲ್ಲೊಂದು 200-300 ರಿಕ್ವೈರ್ಮೆಂಟ್ ಇದೆ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ದಯವಿಟ್ಟು ನೀವು ಯಾವ ಊರದವ್ರು ಇದ್ರೆ ಪರವಾಗಿಲ್ಲ, ನಿಮ್ಮ ಊರದಲ್ಲಿ ನಾವು ಜಾಬ್ ಹಚ್ಕೊಡ್ತೀವಿ. ಧಾರವಾಡ, ಹುಬ್ಳಿ ಅಷ್ಟೇ ಇಲ್ಲ, ದಾವಣಗೆರೆ ಎಲ್ಲಿದೆಯಲ್ಲ ಅಲ್ಲಿ ಹಚ್ಕೊಡ್ತೀವಿ. ಪ್ಲೀಸ್ ಕಮ್ ಟು ಅವರ್ ಇನ್ಸ್ಟಿಟ್ಯೂಟ್, ವಿಸಿಟ್. ನೋಡ್ರಿ, ಫ್ರಮ್ ದಿ ಫಾಲೋವಿಂಗ್ ಇನ್ಫಾರ್ಮೇಶನ್ ಪ್ರಿಪೇರ್ ದ ಎಸ್ಟಿಮೇಷನ್. ಪ್ರಿಪೇರ್ ಎಸ್ಟಿಮೇಷನ್ ವಾಟ್? ಕಾಸ್ಟ್ ಶೀಟ್. Okay, job number 840 raw material consumed, direct wages, factory expenses 50% of wages, office expense 20% of the factory, quotation ಕೊಟ್ಟಿದ್ದಾರೆ. ಪರವಾಗಿಲ್ಲ. ಈಗ ಏನು ತೆಗಿಬೇಕಪ್ಪ ನಾವು? estimated of cost sheet, right? Estimated cost sheet. Estimated cost sheet of job number ಹಿಂಗ ಬರೀಬೇಕಾದ್ರೆ 840 ನೋಡಿ. ಗೌರ್ಮೆಂಟ್ ಜಾಬ್ ಸಿಗುತ್ತೋ ಇಲ್ಲ ಗೊತ್ತಿಲ್ಲ, ಬಟ್ ನಮ್ಮ ಕಡೆ ಅಂತೂ ನಾವು ಗ್ಯಾರಂಟಿ ನಿಮಗೆ ಜಾಬ್ ಹಚ್ಚಿಕೊಡ್ತಾ ಇದ್ದೇವೆ. ಬೇಕಾದ್ರೆ ಬಂದು ಬೆಟ್ ಆಗಿರಿ ಕ್ಲಾಸಸ್ಗೆ. ಇಲ್ಲ, ನನ್ನ ನಂಬರ್ ನಿಮ್ಮ ಹತ್ರ ಇದೆಯಲ್ಲ, ಕಾಂಟ್ಯಾಕ್ಟ್ ಮೀ. ಬಿಕಾಸ್ ಒಳ್ಳೆ ಅಪಾರ್ಚುನಿಟೀಸ್ ಇದಾವೆ, ನಾಟ್ ಓನ್ಲಿ ಇನ್ ಹುಬ್ಳಿ ಧಾರವಾಡ. ನಿಮ್ಗೆ ಯಾವ ಲೊಕೇಶನ್ ಬೇಕಾದಲ್ಲಿ ಬೇಕಾದ್ರೆ ಕಳಿಸ್ತೀವಿ. ಬೆಂಗಳೂರು ಆಯ್ತು ಬೆಂಗಳೂರು, ಪುಣೆದಲ್ಲಿ ಆದ್ರೆ ಪುಣೆ, ಹೈದರಾಬಾದಲ್ಲಿ ಹೈದರಾಬಾದ್, ವೆರೆವರ್ ಯು ವಾಂಟ್, ವಿ ಆರ್ ರೆಡಿ ಟು ಸೆಂಡ್ ಯು ವಿತ್ ಗ್ಯಾರಂಟಿಡ್ ಜಾಬ್ ಅಶ್ಯೂರೆನ್ಸ್. ಬಂದ್ಬಿಟ್ಟಾಗ್ರಿ ಸಾಕು ನಮಗೆ. ಚಲೋ, ದಯವಿಟ್ಟು ಟ್ಯಾಲಿ ಇದೆಯಲ್ಲ, ಟ್ಯಾಲಿ ಅಕೌಂಟಿಂಗ್ ಪ್ಯಾಕೇಜ್ ಎಲ್ಲ, ಯಾರು ಅಕೌಂಟ್ಸ್ ಚೆನ್ನಾಗಿ ಕಳಿಸ್ತಾರ ಅವ್ರ ಕಡೆ ಕಳಿಸ್ತಾರನ ಯು ವಿಲ್ ಬಿ ಪರ್ಫೆಕ್ಟ್. ಸೊ ಅದಕ್ಕೆ ಈ ಅವಕಾಶ ವೇಸ್ಟ್ ಮಾಡಕ್ಕೆ ಹೋಗ್ಬೇಡ್ರಿ, ಯುಟಿಲೈಸ್ ಮಾಡ್ಕೊಡ್ರಿಪ್ಪ. ನೀವು 2 ಕಾಲಮ್ ಬರೆದ್ರೆ ಓಕೆ ಫೈನ್, 1 ಕಾಲಮ್ ಬರೆದ್ರು ನಡೀತೈತಿ. ಬಿಕಾಸ್ ಅಂಥದ್ದೇನು ಅಡ್ಜಸ್ಟ್ಮೆಂಟ್ ಇಲ್ಲ. 5 ಮಾರ್ಕ್ಸಿಗೆ ಕ್ವಶನ್ ಕೊಟ್ಟಿದ್ದಾರೆ.
ಈಗ ಫಸ್ಟ್ ಏನಂತ ಪೈಲೆ ಫಸ್ಟ್ ಇದೆ ಮಟೀರಿಯಲ್ ಕನ್ಸ್ಯೂಮ್ ರೈಟ್ 17,000 ಮಟೀರಿಯಲ್ ಕನ್ಸ್ಯೂಮ್ ರಾ ಮಟೀರಿಯಲ್ ಕೊಟ್ಟಿದ್ದಾರೆ ಬರ್ಕೊಡ್ರಿ ಇರಲಿ ರಾ ಮಟೀರಿಯಲ್ ಕನ್ಸ್ಯೂಮ್ ಎಷ್ಟಪ್ಪ ಅದು 17,000 ನೆಕ್ಸ್ಟ್ ಏನಿದೆ ಡೈರೆಕ್ಟ್ ವೇಜಸ್ ಪೇಡ್ ಆಡ್ ಮಾಡಿರಪ್ಪ ಅದಕ್ಕೆ ಬಿಕಾಸ್ ಟು ಗೆಟ್ ದ ಪ್ರೈಮ್ ಕಾಸ್ಟ್ wages paid 20,000 ಎಷ್ಟಾಗತ್ತೆ 37,000 ಆಗುತ್ತೆ ಹೌದಲ್ಲ ಇದು ಪ್ರೈಮ್ ಕಾಸ್ಟ್ ಆಗುತ್ತೆ ನಿಮ್ದು ಏನಾಗುತ್ತೆ ಪ್ರೈಮ್ ಕಾಸ್ಟ್ ಇದಕ್ಕೆ ಏನು ಆಡ್ ಮಾಡಬೇಕು ನಾವು ಫ್ಯಾಕ್ಟರಿ ಎಕ್ಸ್ಪೆನ್ಸಸ್ ವೆರಿ ಸಿಂಪಲ್ you can add factory expenses or you can say factory overhead ಎಷ್ಟಿದೆ 50% ನೋಡ್ರಿ ಓವರ್ ಹೆಡ್ ಎಕ್ಸ್ಪೆನ್ಸ್ ಎರಡು ಒಂದ ಇದು ಬೇರೆ ಬೇರೆ ಅಲ್ಲ ಅದು ಓವರ್ ಹೆಡ್ ಅಂದ್ರೂ ಅಷ್ಟೇ ಖರ್ಚು ಅಂದ್ರೂ ಅಷ್ಟೇ 50% ಆಫ್ ವಾಟ್ ಡೈರೆಕ್ಟ್ ವೇಜಸ್ ಪರವಾಗಿಲ್ಲ 50% ಆಫ್ ಡೈರೆಕ್ಟ್ ವೇಜಸ್ ಈಗ ಡೈರೆಕ್ಟ್ ವೇಜಸ್ ಎಲ್ಲಿದ್ರಪ್ಪ ಅಂದ್ರೆ ಇಲ್ಲಿ ನೋಡಿ ಡೈರೆಕ್ಟ್ ವೇಜಸ್ ಯು ಕ್ಯಾನ್ ಸಿ ದಿಸ್ ರೈಟ್ ಇದು ಡೈರೆಕ್ಟ್ ವೇಜಸ್ ಇದೆ ಎಷ್ಟಾಗುತ್ತೆ ಅದು 20,000 20,000 50% ಅಂದ್ರೆ that is 10,000 ರೈಟ್ ಆಡ್ ಮಾಡಿಪ್ಪ ಇದನ್ನ ಆಡ್ ದಿಸ್ ಎಷ್ಟಾಗುತ್ತೆ 47,000 ಸೊ ಗೈಸ್ ಇದಕ್ಕೆ ಅಂತೀವಿ ವರ್ಕ್ ಕಾಸ್ಟ್ ಅಂತೀವಿ ದಿಸ್ ಇಸ್ ಯುವರ್ ವರ್ಕ್ ಕಾಸ್ಟ್ ಈಗ ಆಡ್ ಮಾಡಬೇಕು ಏನು ಆಡ್ ಮಾಡಬೇಕು ಈಗ ವಿ ಆರ್ ಗೋಯಿಂಗ್ ಟು ಆಡ್ ಆಫೀಸ್ ಅಂಡ್ ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ ಇದೆಲ್ಲ ಆಫೀಸ್ ಎಕ್ಸ್ಪೆನ್ಸಸ್ ತಗೊಳ್ರಿನ ಆಫೀಸ್ ಓವರ್ ಹೆಡ್ ವಾಟ್ ದಿಸ್ ಈಸ್ ಸ್ವಲ್ಪ ನೋಡಿ 50% 20% ಆಫ್ ಫ್ಯಾಕ್ಟ್ರಿ ಕಾಸ್ಟ್ ಅಂತೆ ಫ್ಯಾಕ್ಟ್ರಿ ಕಾಸ್ಟ್ ಅಂದ್ರೆ ವರ್ಕ್ ಕಾಸ್ಟ್ ಮ್ಯಾಗೆ 20% ಪರವಾಗಿಲ್ಲ 20% ಆಫ್ ಫ್ಯಾಕ್ಟ್ರಿ ಕಾಸ್ಟ್ ಸಿಂಪಲ್ ಆಗಿದೆ ನೋಡಿಪ್ಪ 20% ಎದರ ಮ್ಯಾಗೆ 47,000 ಮ್ಯಾಗೆ ಎಷ್ಟಾಗುತ್ತೆ ನೋಡಿ ಮೈ ಡಿಯರ್ ಸ್ಟೂಡೆಂಟ್ 47,000 into 20% 9,400 plus is equal to ಎಷ್ಟಾಗುತ್ತೆ 56,400 ಡಿಯರ್ ಸ್ಟೂಡೆಂಟ್ ಇದೇನಪ್ಪ ಇದು ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಂತ ಹೇಳ್ಬೋದು ವಾಟ್ ಇಟ್ ಈಸ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಈಗ ಕಾಸ್ಟ್ ಆಫ್ ಪ್ರೊಡಕ್ಷನ್ ಇದಕ್ಕೆ ಸ್ವಲ್ಪ ಕೇಳಿಲೆ 20% ಆನ್ ಸೆಲ್ಲಿಂಗ್ ಪ್ರೈಸ್ ಪ್ರಾಫಿಟ್ ಆಡ್ ಮಾಡ್ಬೇಕಂತೆ ಸಿಂಪಲ್ ಆಗಿದೆ ಈಗ ಸೆಲ್ಲಿಂಗ್ ಪ್ರೈಸ್ ಮ್ಯಾಗ 20% ಅಂದ್ರೆ ಏನಾಗುತ್ತೆ ನೋಡಿ ಸಿಂಪಲ್ ಆಗಿದೆ ಇಲ್ಲಿ ಒಂದ್ ನಿಮಿಷ ಈಗ ಸೆಲ್ಲಿಂಗ್ ಪ್ರೈಸ್ 100 ಇದ್ರೆ ಪ್ರಾಫಿಟ್ 20 ಇದ್ರೆ ಎಷ್ಟಾಗತ್ತೆ ಉಳಿದಿದ್ದು 80% ಹಾಗಿದ್ರೆ ಇದೇನಿದು ಕಾಸ್ಟ್ ಆಫ್ ಪ್ರೊಡಕ್ಷನ್ ಏನ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಇಲ್ಲಿ 80% ಇದೆ ಸಿಂಪಲ್ ಆಗಿದೆ 80% ಸೊ ನೋಡಿ ಇಲ್ಲಿ ನಾ ಬರೀತೀನಿ ನೋಡ್ರಿಪ್ಪ ಪ್ರಾಫಿಟ್ ಈಸ್ ಈಕ್ವಲ್ ಟು ನೋಡಿ 56,400 ಏನಿದೆಯಲ್ಲ ದಿಸ್ ಇಸ್ ಯುವರ್ 80 ಇಂಟು 20 ಮಾಡ್ಕೊಂಡ್ಬಿಟ್ರಿ ಮುಗಿದು ಹೋಯ್ತು ಬಿಕಾಸ್ 20% ಪ್ರಾಫಿಟ್ ಇದೆ ರೈಟ್ ಸೊ 56,400 ಈಸ್ ನಥಿಂಗ್ ಬಟ್ ಯುವರ್ 80 ಆದ್ರೆ ಇಂಟು 20 that means 14,100 so my dear student ಏನಾಗುತ್ತೆ 5,400 ಓಕೆ 1,4,100 70,500 ಏನಪ್ಪ ಇದು ನಿಮ್ದು ಸೇಲ್ಸ್ ಆಗುತ್ತೆ ಅಥವಾ ಕೋಟೇಶನ್ ಪ್ರೈಸ್ ಅಂತ ಹೇಳ್ಬೋದು ಕೋಟೇಶನ್ ಪ್ರೈಸ್ ಎಷ್ಟು 70,500 अंडरस्टूड बच्चों ತಿಳಿತೇನಪ್ಪ
ತಿಳಿದ್ರೆ ಮೊದಲು ಲೈಕ್ ಮಾಡ್ರಿ. ಒಂದು ಅರ್ಥ ಆಗಿದ್ರೆ ಪ್ಲೀಸ್ ದಯವಿಟ್ಟು ಹೋಗಿ ಲೈಕ್ ಮಾಡ್ರಿ. ಓಕೆ ನೋಡಿ, ಒಂದಂತ ಆಯ್ತು. ಈಗ ಸೆಕೆಂಡ್ ಕ್ವಶನ್ ಇಸ್ ಡನ್ ನಾವು. 5 ಮಾರ್ಕ್ಸ್ ಇದು ಎಸ್ಟಿಮೇಷನ್ ಎಲ್ಲ ಮುಗಿಸ್ಬಿಡೋಣ. ಈಗ ವಿಲ್ ಸಾಲ್ವ್ ಆಲ್ ದ ಎಸ್ಟಿಮೇಷನ್ ನಾವು. ಈಗ 2016ದಲ್ಲಿ ಇವ್ರು ಏನ್ ಕೇಳಿದ ನೋಡೋಣ. 2 ಮಾರ್ಕ್ಸ್ ಮುಗಿಸ್ತೇನೆ ನಾನು. ಎಸ್ಟಿಮೇಟೆಡ್ ಮಾಡ್ತೇನೆ ಫಸ್ಟ್ ನಾನು. ಐ ವಿಲ್ ಸಾಲ್ವ್ ಎಸ್ಟಿಮೇಟೆಡ್, ಆಮೇಲೆ ಬೇಕಾದ್ರೆ ಮುಂದೆ ಹೋಗೋಣ ಅಂತ. 2016ದಾಗ ಎಸ್ಟಿಮೇಟೆಡ್ ಕಾಸ್ಟ್ ಶೀಟ್ ಕಾಸ್ಟ್ ಶೀಟ್ ಐತಲ್ಲ, ಇದು ABC ಕೊಟ್ಟಿದ್ದಾನೆ. ಇಲ್ಲಿ ಆಪರೇಟಿಂಗ್ ಇದೆ, ಆಪರೇಟಿಂಗ್ ಕಾಸ್ಟಿಂಗ್ ಕೊಟ್ಟಿದ್ದಾರೆ. ಇದು ಆಕ್ಟಿವಿಟಿ ಬೇಸ್ ಕಾಸ್ಟಿಂಗ್ ಇದೆ. ಕಾಸ್ಟ್ ಡ್ರೈವರು ಕೊಟ್ಟಿದ್ದಾನೆ. ಒಂದು ನಿಮಿಷ ವೇಟ್, ಐ ವಿಲ್ ಚೆಕ್ ಇಟ್ ಒನ್ಸ್ ಅಗೇನ್. ರೀಕನ್ಸಿಲೇಷನ್ ಇದೆ, ಕಾಂಟ್ರಾಕ್ಟ್ ಅಕೌಂಟ್ ಇದೆ. ಓಕೆ, ವಿಲ್ ಸಾಲ್ವ್ ದಿಸ್ ನಾವು. ಐತಲ್ಲ ಅಲ್ಲಿ ಸೆಕೆಂಡ್ ಕ್ವಶನ್. ಲೆಟ್ಸ್ ಸಾಲ್ವ್ ದಿಸ್. ನೋಡಿ, ವಾಟ್ಸ್ಆಪ್ ಗ್ರೂಪಿಗೆ ಎಲ್ಲರೂ ಜಾಯ್ನ್ ಆಗಿರಿ ಬೇಗ, ಬಿಕಾಸ್ ಇದೆಲ್ಲ ಸಾಲ್ವ್ ಮಾಡಿ ನಾನು ನಿಮಗೆ ಕಳಿಸ್ತಾ ಇದ್ದೀನಿ ಸೀರೀಸ್ ಪಾರ್ಟ್ ಟು ಪಾರ್ಟ್. ಅಂದ್ರೆ ಈ ರೀತಿನ ಎಕ್ಸಾಮ್ ಅಲ್ಲಿ ಮಾಡಬೇಕು. ಐ ನೋ ದಟ್ ಯು ಡೂ ಹ್ಯಾವ್ ಸೋ ಮೆನಿ ಸೀರೀಸ್, ಸ್ನ್ಯಾಪ್ ಸೀರೀಸ್, ಆ ಸೀರೀಸ್ ಅಂತ ಚೆನ್ನಾಗಿದೆ. ಬಟ್ ನನ್ನ ಪ್ರಕಾರ ನೋಡ್ರಿಪ್ಪ, ಕರೆಕ್ಟ್ ಆಗಿದ್ದು ಸರಿಯಾದ ರೀತಿಯಲ್ಲಿ ಸಾಲ್ವ್ ಮಾಡಿದ್ದು ಮೆಥಡ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಅದಕ್ಕೆ ಸೊಲ್ಯೂಷನ್ಸ್ ನಾನು ಟಾಪಿಕ್ ಟು ಟಾಪಿಕ್ 5 ಮಾರ್ಕ್ಸ್ ಫಸ್ಟ್ ನಾನು ಬಿಡ್ತಾ ಇದ್ದೀನಿ ಇವತ್ತು ವಾಟ್ಸಪ್ ಗ್ರೂಪ್ದಾಗ. ದಯವಿಟ್ಟು ಅಲ್ಲಿ ಹೋಗಿ ಜಾಯ್ನ್ ಆಗ್ರಿ. ವಾಟ್ಸಪ್ ಗ್ರೂಪಿಗೆ ನಾನು ಕಳಿಸ್ತಾ ಇದ್ದೀನಿ. ಓಕೆ, ನೋಡ್ರಿ ವಾಟ್ they say. Look at that. The following data are related to manufacture and sale of 10,000 units. ಎಷ್ಟು ಯೂನಿಟ್ಸ್? 10,000 ಯೂನಿಟ್ಸ್. ಸೊ ನೋಡಿ, ಈಗ ಸ್ಟೇಟ್ಮೆಂಟ್ ತೆಗೆಯೋದು ನಾನು 10,000 ಯೂನಿಟ್ಸ್ ಮಾರಿದ್ದಾರೆ. ಅದರ ಮ್ಯಾಗೆ ಸ್ಟ್ಯಾಂಡರ್ಡ್ ಪ್ರಾಡಕ್ಟ್ ಫಾರ್ ವಿಚ್ ಈಸ್ ಸೋಲ್ಡ್ ಅಟ್ 5 per unit ಇದೆ. ಅಂದ್ರೆ 50,000 ರೂಪಾಯಿಗೆ ಮಾರಿದ್ದಾರೆ. ದೇ ಹ್ಯಾವ್ ಸೋಲ್ಡ್ ಫಾರ್ 50,000. ರಾ ಮಟೀರಿಯಲ್, ಡೈರೆಕ್ಟ್ ವೇಜಸ್, ಮಷೀನ್ ಅವರ್ ವರ್ಕ್ಡ್. ಓಕೆ, ಈಸಿ ಇದೆ, ಬಹಳ ಈಸಿ ಇದೆ. ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ 50 ಪೈಸಾ ಪರ್ ಯೂನಿಟ್. ಓಕೆ, ಸೋಲ್ಡ್. ಓಕೆ, ಪರವಾಗಿಲ್ಲ. ಪ್ರಿಪೇರ್ ಕಾಸ್ಟ್ ಶೀಟ್, ಫೈಂಡ್ ಔಟ್ ದ ಕಾಸ್ಟ್ ಪರ್ ಯೂನಿಟ್. ಓಕೆ, ಕಾಸ್ಟ್ ಶೀಟ್ ಕೇಳಿದ್ದಾರೆ. ಕಾಸ್ಟ್ ಶೀಟ್ 5 ಮಾರ್ಕ್ಸಿಗೆ ನೋಡ್ರಿ. ಇದೆಲ್ಲ ಬಿಡಕ್ ಹೋಗ್ಬಾರ್ದು. ಕಾಂಟ್ರಾಕ್ಟ್ ಆಯ್ತು ಮತ್ತೆ ಕಾಸ್ಟ್ ಶೀಟ್ ಆಯ್ತು, ಬಿಕಾಸ್ ಇದು ನಿಮ್ಗೆ ಈಸಿಲಿ ಸಾಲ್ವ್ ಮಾಡಬಹುದು. ಒಂದು ಎರಡನೇದು ನೋಡ್ರಿಪ್ಪ, ರಿಯೋ ಕ್ಲಾಸಸ್ ನಿಮ್ಗೆ ಎಲ್ಲ ಕ್ಲಾಸಸ್ ಯೂಟ್ಯೂಬ್ ತೋರ್ತಾ ಇದ್ದೀನಿ. ಟೆನ್ಷನ್ ಇಲ್ಲ, ಯು ಕ್ಯಾನ್ ವಾಚ್ ಇಟ್ ಅಗೇನ್ ಅಂಡ್ ಅಗೇನ್. ಎಕ್ಸಾಮ್ದಾಗ ಹೋಗ್ಬೇಡ್ರಿ, ಬಿಕಾಸ್ 2 ಮಾರ್ಕ್ಸ್ ಇದ್ದು ನಾನು ಸಾಲ್ವ್ ಮಾಡ್ತೇನೆ. ಫಸ್ಟ್ ಇವತ್ತು 5 ಮಾರ್ಕ್ಸ್ ಇದ್ದು ಆದಷ್ಟು ಕಾಸ್ಟ್ ಶೀಟ್ ದಾಗಿಂದು ಮುಗಿದೋಣ. ಇನ್ ದ ಸೇಮ್ ಟೈಮ್ ಈವ್ನಿಂಗ್ ಕೂಡ ಇನ್ಕಮ್ ಟ್ಯಾಕ್ಸ್ ನಿಮ್ದು ಕ್ಲಾಸ್ ಇದೆ. ಅದಕ್ಕೆ ಯಾರೆಲ್ಲ ವಿಡಿಯೋ ಲೈಕ್ ಮಾಡಿಲ್ಲ ಪ್ಲೀಸ್ ಹೋಗಿ ಲೈಕ್ ಮಾಡ್ರಿ, ಫ್ರೆಂಡ್ಸಿಗೆ ಶೇರ್ ಮಾಡ್ರಿ. ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ. ಸೊ ದ್ಯಾಟ್ ಯು ಗೆಟ್ ಅ ನೋಟಿಫಿಕೇಶನ್. ಪ್ರೆಸ್ ದ ಬೆಲ್ ಐಕಾನ್. ನೋಟಿಫಿಕೇಶನ್ ಬರ್ಬೇಕಂದ್ರೆ ಬೆಲ್ ಐಕಾನ್ ಪ್ರೆಸ್ ಮಾಡ್ರಿಪ್ಪ. ನೋಡ್ರಿ, ರಾ ಮಟೀರಿಯಲ್ ಎಷ್ಟಿದೆ ಇಲ್ಲಿ? 20,000 ಇದೆ. ಓಕೆ, ಪರವಾಗಿಲ್ಲ. ರಾ ಮಟೀರಿಯಲ್ 20,000. ಆಲ್ರೈಟ್. ಡೈರೆಕ್ಟ್ ವೇಜಸ್ ಎಷ್ಟಿದೆ? 12,000. ಡೈರೆಕ್ಟ್ ವೇಜಸ್ ಮೈ ಡಿಯರ್ ಸ್ಟೂಡೆಂಟ್ 12,000 ಇದೆ. ಓಕೆ, ಈಗ ನೋಡಿ, ಡೈರೆಕ್ಟ್ ವೇಜಸ್ ನಾವು ಆಡ್ ಮಾಡಿದ ಮ್ಯಾಗೆ ಏನ್ ಸಿಗುತ್ತಪ್ಪ ನಮಗೆ? ವಾಟ್ ವಿ ಗೆಟ್ 12,000 ಆಡ್ ಮಾಡಿದ್ಮೇಲೆ ಪ್ರೈಮ್ ಕಾಸ್ಟ್ ಸಿಗುತ್ತೆ ಅಲ್ಲ. ಪ್ರೈಮ್ ಕಾಸ್ಟ್ ಎಷ್ಟಾಗುತ್ತೆ? ಪ್ರೈಮ್ ಕಾಸ್ಟ್ 32,000 is your prime cost. ಪರವಾಗಿಲ್ಲ. ಈಗ ನೆಕ್ಸ್ಟ್ ಫ್ಯಾಕ್ಟರಿ ಓವರ್ ಹೆಡ್. ಇದೆಲ್ಲ ಫ್ಯಾಕ್ಟರಿ ಓವರ್ ಹೆಡ್ ಗೆ ಸಂಬಂಧಪಟ್ಟಿದ್ದು. ರೈಟ್, ನೋಟ್ ಆನ್ ಹಿಯರ್. ಫ್ಯಾಕ್ಟರಿ ಓವರ್ ಹೆಡ್. ಈಗ ಫ್ಯಾಕ್ಟರಿ ಓವರ್ ಹೆಡ್ ಗೆ ನೋಡ್ರಿ, ಮಷೀನ್ ಅವರ್ ವರ್ಕ್ 1,000 ಇದೆ. ಪರ್ ಅವರ್ ಎಷ್ಟಪ್ಪ? 5 ಇದೆ. ಬರ್ಕೊಡ್ರಿ, ಹಿಂಗ್ ಬರೀರಿ. ಮಷೀನ್ ಅವರ್ ಮಲ್ಟಿಪ್ಲೈ ಬೈ ರೇಟ್. ಮಷೀನ್ ಅವರ್ ಎಷ್ಟಿದೆ ಇಲ್ಲಿ? 1,000.
ಇಂಟು 5 ಎಷ್ಟಾಗುತ್ತಪ್ಪ ಇದು? ದಿಸ್ ಇಸ್ ಯುವರ್ 5000 ಆಗುತ್ತೆ, ಪರವಾಗಿಲ್ಲ. 5000 ಹೌ ಮಚ್ ಇಟ್ ಈಸ್? ಆಡ್ ಮಾಡಿಪ್ಪ ಇದನ್ನು, ಏನಾಗುತ್ತೆ? 37,000. ಮೈ ಡಿಯರ್ ಸ್ಟೂಡೆಂಟ್, ಇದು ನಿಮ್ದು ವರ್ಕ್ ಕಾಸ್ಟ್ ಆಗುತ್ತೆ, ಹೌದಲ್ಲ? ಏನಾಗುತ್ತೆ? ವರ್ಕ್ ಕಾಸ್ಟ್. ಈಗ ಆಫೀಸ್ ಅಂಡ್ ಸೆಲ್ಲಿಂಗ್ ಡಿಸ್ಟ್ರಿಬ್ಯೂಷನ್ ಇದೆಯಾ? ಕೊಟ್ಟಿಲ್ಲ. ಸೊ ಆಫೀಸ್ ಓವರ್ ಹೆಡ್ ಇಲ್ಲ ಇಲ್ಲಿ. They have not given office overhead. That means 37,000 as it is. ಇದು ನಿಮ್ದು ಕಾಸ್ಟ್ ಆಫ್ ಪ್ರೊಡಕ್ಷನ್ ಆಗುತ್ತೆ. ಕಾಸ್ಟ್ ಆಫ್ ಪ್ರೊಡಕ್ಷನ್ ಆಗುತ್ತೆ. ಈಗ ನೆಕ್ಸ್ಟ್ ಬರುತ್ತೆ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್. ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್. ಈಗ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ಅಲ್ಲಿ ಮೈ ಡಿಯರ್ ಸ್ಟೂಡೆಂಟ್ ನೋಡಿ 50 ಪೈಸಾ ಪರ್ ಯೂನಿಟ್ ಅಂತೆ. ಸರ್ चाचा तुम्हें ये क्या बोला तूने साहिल? चाचा तुम्हें प्रॉब्लम सही बोलते हैं, एकदम झकास. थैंक यू कुछ बोला है इसने, थैंक यू बेटा. अब सेलिंग एंड डिस्ट्रीब्यूशन रेट 50 पैसा पर यूनिट ಇದೆ. ಈಗ 50 पैसा 50 पैसा ओके 50 पैसा. थैंक यू बेटा साहिल, वालेकुम अस्सलाम. okay, what is the rate? 10,000 units they have sold, right? 50 0.5 into 10,000. प्लीज लाइक तो बनता है ना इसका एक, प्लीज लाइक कर दे and share subscribe. So guys, tell me how much? 42,000. 42,000. This is your cost of sales. All right, cost of sales है, ठीक है? So tell me what is a sale? What is a sale? Sale is 10,000 units. For how much they have sold? 5 per unit. 5 per unit. That means 50,000. जरूर लाइक तो बनता है बेटा. That means 8,000 is your profit. Thank you Sohail. So guys, this is the problem. Now what they want? Find out the cost per unit and total profit. So total profit how much? Write down here. Total profit 8,000. okay, cost per unit how many units? 10,000 units. What is the cost? 42,000. One second. 42,000 divided by 10,000. That means 4.2. Chalo. Arthatinpa, we have done with the second problem, my dear student. Doubt idre kedri. Doubt ide? No doubt. As I told, please join the WhatsApp group so that you'll get a notification. Notes ಎಲ್ಲ ಕಳಿಸ್ತೀನಿ ಅಲ್ಲಿ ನಾನು WhatsApp ಗ್ರೂಪಿಗೆ. ಲಿಂಕ್ ದಲ್ಲಿ ಇದೆ, ಡಿಸ್ಕ್ರಿಪ್ಷನ್ ದಲ್ಲಿ ಇದೆ. Here also you can see that now. Please join agri WhatsApp ಗ್ರೂಪಿಗೆ. So guys, this is done. Next question. Yes, we have here 2017 ದು ಕ್ವಶನ್ ಫಾರ್ಮ್ ನನಗ ನೋಡ್ರಿ. ಎಸ್ಟಿಮೇಟೆಡ್ ಕಾಸ್ಟ್ ಶೀಟ್ ಗ್ಯಾರಂಟಿ ಕೇಳ್ತಾರೆ 100%. ಮಿಸ್ ಚಾನ್ಸೇ ಇಲ್ಲ, ಬರಂಗಿಲ್ಲ ಅಂತೀನಿಲ್ಲ. ಯು ವಿಲ್ ಗೆಟ್ ದಿಸ್ ಕ್ವಶನ್ ಮಾಡಿ ಸ್ಟೂಡೆಂಟ್. ಅರ್ಥ ಆದ್ರೆ ಎಸ್ ಅಂತ ಕೊಡ್ರಿ, ಪ್ಲೀಸ್ ರೆಸ್ಪಾಂಡ್ ಮಾಡ್ರಿ. ಓಕೆ ನೋಡಿ, ಎಸ್ಟಿಮೇಟೆಡ್ ಮಟೀರಿಯಲ್ ಕಾಸ್ಟ್ ಜಾಬ್ ನಂಬರ್ 505 50 ತಗೊಂಡಿದೆ.
मटेरियल कॉस्ट ಎಷ್ಟಿದೆ 50000 ಇದೆ सर कॉन्ट्रैक्ट अकाउंट मुझे नहीं समझ में आया समझ में आएगा सबर कर हैव पेशेंस आई विल टीच दैट डायरेक्ट लेबर कॉस्ट 10000 in machine shop required machining by number 5 20 hours okay fine 20 hours machine number 2 6 hours the machine hour rate is okay that's fine simple ಆಗಿದೆ paragraph ದಲ್ಲಿ ಕೊಟ್ಟಿದ್ದಾರೆ they are given in the paragraph same question they are given in the paragraph ಪರವಾಗಿಲ್ಲ machine hour rate for machine number 5 ಎಷ್ಟಿದೆ 5 ಇದೆ machine number 12 80 ಇದೆ and 100 respectively 80 and 100 respectively okay fine that's fine machine shop cost only considered okay direct wages of all the job of last year amounted to rupees ಎಲ್ಲರೂ ಹೇಳಿದ್ದಾರೆ they given all the jobs my dear student 3,20,000 how much 3,20,000 against 80,000 factory overhead very simple ಆಗಿದೆ 80,000 factory overhead ಇದೆ so last year factory cost of all the jobs amounted to rupees 7,50,000 as against 1,50,000 of office ಅಂದ್ರೆ percentage ತಗೋಬೇಕು ನಾವಲ್ಲಿ we will solve that now prepare quotation which guarantee 20% profit on selling price simple ಆಗಿದೆ let's do this now cost sheet ಈಸಿ ಬಹಳ ಅಂದ್ರೆ ಬಹಳ ಈಸಿ ಇದೆ ನೋಡ್ಲಿಕ್ಕೆ ಯಾವ ಕ್ವಶನ್ ಡಿಫಿಕಲ್ಟ್ ಕಾಣುತ್ತಲ್ಲ ರಿಯಾಲಿಟಿದಲ್ಲಿ ದಟ್ ಕ್ವಶನ್ ಇಸ್ ವೆರಿ ಈಸಿ ಮಾಡಿ cost sheet of ಏನಪ್ಪ ಅದು ಜಾಬ್ ನಂಬರ್ 505 ಚಲೋ ಸರ್ ಬೇಗ ಬೇಗ ಆಗಲಿ ಮೈ ಡಿಯರ್ ಸ್ಟೂಡೆಂಟ್ 5 ಮಾರ್ಕ್ಸಿಗೆ ಇಂಥ ಕ್ವಶನ್ ಕೇಳ್ತಾ ಇದ್ದಾರೆ ಅಂದ್ರೆ ಯು ಕ್ಯಾನ್ ಡೂ ದಿಸ್ ಈಸಿ ಇದೆ ಆರಾಮ್ಸೆ ಯು ಕ್ಯಾನ್ ಡೂ ದಿಸ್ ಆಲ್ ರೈಟ್ कॉलम्स हाकिदरी गाइस कॉलम्स वाला आपने चलिए शुरू करते हैं लेट्स सॉल्व दिस नाउ so guys evening we have income tax class at 6 o'clock please join there again income tax में दागिंदो नानो I will be solving all the 5 marks question today particulars amount and amount first is what first material for job number 505 is 50,000 okay 50,000 material how much 50,000 material 50,000 bari ripa all right chalo direct labor what this is direct labor cost to be 10,000 so we got prime cost now direct labor how much direct labors 10,000 so when we add up this what we get prime cost how much 60,000 all right prime cost is 60,000 now to this what we are adding add factory overhead right you can write it OH but I suggest you to write it completely pura bari ripa overhead anta because factory overhead dalli ಸ್ವಲ್ಪ ನೋಡಿ they are using two type machinery right machine 505 sorry machine number 5 and machine number 12 20 hours 6 hours okay chalo machine number 5 machine number 5
How much machine number 5? 20 hours. ಇದೆಯಲ್ಲ 20 hours. 20 hours multiply by, what is multiply by? Multiply by 80. ನೆನಪಿಟ್ಕೊಡ್ರಿಪ್ಪ 80 ಎಷ್ಟಾಗುತ್ತೆ? That will be 20 multiplied by 80 means 1600. Write down here 1600. Next we have one more machinery, machine number 12. Machine number 12. Okay, 6 hours. Okay, fine, 6 hours into multiply by, what is the rate? 100. ಎಷ್ಟಾಗುತ್ತೆ? 600 ಆಗುತ್ತೆ. This is your 600. Okay, so next what we have? Machine shop cost only considered the direct wages of all the jobs. ನೋಡಿ, all the jobs the direct wages ಇದೆ. Direct wages of all the jobs. ಕೊಟ್ಟಿದ್ರಲ್ಲ ಅವರು, that you should take into account, right? You can say that indirect labor ಅಥವಾ direct labor of job, what this is. ನೋಡಿ, direct wages of all the job for the last year amounted to rupees 3,20,000 ಎಲ್ಲದ್ದು against 80,000, against 80,000 factory overhead. Factory overhead, hey ಕೇಳಿಪ್ಪ ಇಲ್ಲಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತಾ ಇದ್ದಾರೆ. ಫ್ಯಾಕ್ಟ್ರಿ ಓವರ್ ಹೆಡ್ 80,000 ಇದ್ದಾಗ ಡೈರೆಕ್ಟ್ ಲೇಬರ್ ಎಷ್ಟಿತ್ತು? 3,20,000 ಇತ್ತು. ಇವಾಗ ಎಷ್ಟು ಡೈರೆಕ್ಟ್ ಲೇಬರ್? 10,000 ಇದೆ, ಹೌದಿಲ್ಲ? ಸೊ ನೋಡಿ, ಸ್ವಲ್ಪ ಕೇಳಿ 80,000 ಇತ್ತಲ್ಲಿ ಇವಾಗ, ಸ್ವಲ್ಪ ಕೇಳಿರಲಿ. ಜಸ್ಟ್ ಹ್ಯಾವ್ ಎ ಲುಕ್, ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಡಿಸ್ಕಸ್ ಮಾಡ್ತಾ ಇದ್ದೀನಿ ನೋಡಿ. ಡೈರೆಕ್ಟ್ ವೇಜಸ್ of all the job amounted to rupees 3,80,000. 3,80,000 ಇತ್ತು. ಏನೋ ಡೈರೆಕ್ಟ್ ವೇಜಸ್ 3,20,000 ಡೈರೆಕ್ಟ್ ವೇಜಸ್ ಇತ್ತು. ಯಾವಾಗ ಫ್ಯಾಕ್ಟ್ರಿ ಓವರ್ ಹೆಡ್ 80,000 ಇದ್ದಾಗ, ಫ್ಯಾಕ್ಟ್ರಿ ಓವರ್ ಹೆಡ್ 80,000 ಇದ್ದಾಗ. ಹಾಗಿದ್ದರೆ ಇವಾಗ ಎಷ್ಟಿತ್ತು ಇದು? ಇವಾಗ ಡೈರೆಕ್ಟ್ ವೇಜಸ್ ಇದೆ. ವಾಟ್ ಇಸ್ ಡೈರೆಕ್ಟ್ ವೇಜಸ್? ವಿ ಹ್ಯಾವ್ 10,000 ಐತಲ್ಲ ಅಲ್ಲಿ, 10,000 ಕೊಟ್ಟಿದಾರಲ್ಲ, ಬರ್ಕೊಡಿ 10,000 ರೂಪಾಯಿ. ಎಷ್ಟಾಗುತ್ತೆ ನೋಡಿ ಇದು? 80,000 ಡಿವೈಡ್ ಬೈ 3,20,000 ಇಂಟು 10,000, 2,500. ಅರ್ಥ ಆಯ್ತು? ಸೊ ಗೈಸ್ ಜಸ್ಟ್ ಆಡ್ ದಿಸ್ ನಾವು, ಆಡ್ ಮಾಡಿಪ್ಪ. 1,600, 600, 2,500, 4,700. All right. So now we got work cost. Prime cost ಬಂತೀಗ, works cost ಎಷ್ಟಾಗುತ್ತೆ? 60,000 ಆಡ್ ಮಾಡ್ರಿ, 64,700. All right, next ಏನ್ ಬೇಕು ನಮಗೆ? ಲಾಸ್ಟ್ ಇಯರ್ ಫ್ಯಾಕ್ಟ್ರಿ ಕಾಸ್ಟ್ ವಾಸ್ ಆಲ್ ದಿ ಜಾಬ್ 75,000 ಆಯಿತು. ಅದೇ ರೀತಿ ಆಫೀಸ್ ಎಕ್ಸ್ಪೆನ್ಸ್ ಇತ್ತು ನೋಡಿಲ್ಲ, 1,50,000. ಪರವಾಗಿಲ್ಲ, ಬರೀರಿಪ್ಪ. ಆಡ್ ಆಫೀಸ್ ಓವರ್ ಹೆಡ್, ಆಫೀಸ್ ಓವರ್ ಹೆಡ್. ಈಗ ಆಫೀಸ್ ಓವರ್ ಹೆಡ್ ಎಷ್ಟಿದೆ? 1,50,000 ಇದೆ. ಯಾವಾಗ ಫ್ಯಾಕ್ಟ್ರಿ ಕಾಸ್ಟ್ ಎಷ್ಟಿತ್ತು? 7,50,000 ಇತ್ತು. ಪರವಾಗಿಲ್ಲ, ಇಲ್ಲಿ ನೋಡ್ರಿ, ಐ ಆಮ್ ರೈಟಿಂಗ್ ಇಟ್ ಹಿಯರ್, ಜಸ್ಟ್ ಹ್ಯಾವ್ ಅ ಲುಕ್. ಸ್ವಲ್ಪ ಕೇಳ್ರಿ ಏನಿತ್ತಪ್ಪ ಅದ್ರಾಗ. ವೆರಿ ಸಿಂಪಲ್ ಆಗಿದೆ. 1,50,000 ಇತ್ತು, ರೈಟ್? ನೋಡಿ, ಆಫೀಸ್ ಎಕ್ಸ್ಪೆನ್ಸ್ 1,50,000 ಇತ್ತು. ಯಾವಾಗ?
ಫ್ಯಾಕ್ಟ್ರಿ ಕಾಸ್ಟ್ 7,50,000 ಇದ್ದಾಗ 1,50,000 ಡಿವೈಡೆಡ್ ಬೈ 7,50,000. ಹಾಗಿದ್ದರೆ ಇವಾಗ ಎಷ್ಟಿದೆ? ಹೌ ಮಚ್ ವಿ ಹ್ಯಾವ್ ರೈಟ್ ನಾವು? ಎಷ್ಟಿದೆ ಆಫ್ರಿಗೆ? 4,700. ಎಷ್ಟಾಗುತ್ತೆ ನೋಡ್ರಿ? ಹೌ ಮಚ್ ಇಸ್ ದಟ್ ಇಂಟು ವರ್ಕ್ ಕಾಸ್ಟ್ ಇದೆ ಈಗ 64,700. ಸೊ ನೋಡಿ ಏನ್ ಹೇಳ್ತಾ ಇದ್ದಾರೆ ಅವರು ಪ್ರಾಬ್ಲಮ್ದಲ್ಲಿ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ. 1,50,000 ಇತ್ತು ಯಾವಾಗ? 7,50,000 ವರ್ಕ್ ಕಾಸ್ಟ್ ಇದ್ದಾಗ. ಇವಾಗ ಎಷ್ಟು ಅಂತ ಕೇಳ್ತಾರೆ. ಇವಾಗ ಎಷ್ಟಿತ್ತಲ್ಲ ಅದು? ಎಷ್ಟಾಗುತ್ತೆ ನೋಡೋದು? 1,50,000 ಡಿವೈಡ್ ಬೈ 7,50,000 ಇಂಟು 67,500. ಅರ್ಥ ಆತಲ್ಲಪ್ಪ ನಿಮ್ಗೆ? ದಟ್ ಕಮ್ಸ್ 12,940. Add this, my dear student. 64,700, 12,940. ಏನಾಗುತ್ತೆ? 90,000. 64,700, 12,940. 77,648. ಇದು ಏನಪ್ಪಾ? ಇದು ನಿಮ್ದು ಕಾಸ್ಟ್ ಆಫ್ ಪ್ರೊಡಕ್ಷನ್. ದಿಸ್ ಇಸ್ ಯುವರ್ ಕಾಸ್ಟ್ ಆಫ್ ಪ್ರೊಡಕ್ಷನ್. ಓಕೆ, ವಾಟ್ ಇಸ್ ನೆಕ್ಸ್ಟ್? ಮುಗಿದು ಹೋಯ್ತಲ್ಲ ಕಾಣುತ್ತೆ ಬಹುಶಃ. ಹೌದು, ನಥಿಂಗ್ ಎಲ್ಸ್. ಸೆಲ್ಲಿಂಗ್ ಪ್ರೈಸ್ ಇಲ್ಲ ಇದೆ. 20% ಪ್ರಾಫಿಟ್ ಆನ್ ದಿ ಸೇಲ್ ಇದೆ. ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಇಲ್ಲಪ್ಪ. ಹಾಗಿದ್ದರೆ ಡೈರೆಕ್ಟ್ಲಿ ಆಡ್ ಮಾಡ್ರಿ. ಏನ್ ಆಡ್ ಮಾಡ್ಬೇಕ್ರಿಪ್ಪ? ಪ್ರಾಫಿಟ್. ಪ್ರಾಫಿಟ್ ನೋಡಿ ವೆರಿ ಸಿಂಪಲ್ ಆಗಿದೆ. ಸೆಲ್ಲಿಂಗ್ ಪ್ರೈಸ್ 100 ಆಗಿದ್ರೆ ಪ್ರಾಫಿಟ್ 20 ಅಂತೆ. ಹಾಗಿದ್ರೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಎಷ್ಟಾಗುತ್ತೆ? 80 ಆಗುತ್ತೆ. ಸೊ 77,640. 77,640 ಡಿವೈಡೆಡ್ ಬೈ 80 ಆದರೆ 20 ಎಷ್ಟಾಗುತ್ತೆ? ಏನಮ್ಮ ಪೂಜಾ ಲಮಾಣಿ? 77,640 divided by 80 into 20. 77,640 divided by 80 into 20. ಎಷ್ಟಾಗುತ್ತೆ? 19,410. That means, my dear student, selling price ಅಥವಾ quotation price ಅಂತ ಬರ್ಕೊಡ್ರಿ. quotation price. How much? ಎಷ್ಟಾಗುತ್ತೆ? 77,640. 97,050. ಅರ್ಥ ಆಯ್ತು? ಅಂಡರ್ಸ್ಟೂಡ್ ಆದರೆ ಪ್ಲೀಸ್ ಒಂದು ಲೈಕ್ ಕೊಡ್ರಿಪ್ಪ. ಪ್ಲೀಸ್ ಲೈಕ್ ದ ವಿಡಿಯೋ. ಸೊ ಈಗ 17 ಆಯಿತು. ಈಗ ನೆಕ್ಸ್ಟ್ ಹೋಗೋಣ 18ಗೆ. ನೋಡಿ 18ದಲ್ಲಿ ಕ್ವಶನ್ ಕೇಳಬೇಕು. ಯಸ್, ಡೆಫಿನೆಟ್ಲಿ ಯು ವಿಲ್ ಗೆಟ್ ಅ ಕ್ವಶನ್. 18ದಾಗ ಕೇಳಿದ ನಾವ ರೀಕನ್ಸಿಲೇಷನ್ ಇದೆ. ಇಲ್ಲೈತೆ ನೋಡ್ರಿ, ಇಲ್ಲಿ 2ನೇ ಕ್ವಶನ್ ಗ್ಯಾರಂಟಿಡ್ ಕಟ್ತಾ ಇದ್ದಾನೆ ಪ್ರತಿ ವರ್ಷ. ಸೇಮ್ ಕ್ವಶನ್ ಸಾಲ್ವ್ ಮಾಡಾಗಿದೆ. ಡೆಫಿನೆಟ್ಲಿ ಐ ವಿಲ್ ಸಾಲ್ವ್ ಒನ್ ಮೋರ್ ಟೈಮ್, ರೈಟ್? ಮತ್ತೆ ನೋಡಿ, ಯಾರೆಲ್ಲ ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿಲ್ಲ ಬೇಗ ಜಾಯ್ನ್ ಆಗ್ರಿ. ಸೋ ದ್ಯಾಟ್ ಈಗ ನಿಮ್ಗೆ ಇದೆಲ್ಲ ಸಾಲ್ವ್ ಮಾಡಿದ್ದು ಡೈರೆಕ್ಟ್ ಅಲ್ಲಿ ನಿಮಗೆ ಸಾಫ್ಟ್ ಕಾಪಿ ಸಿಕ್ಬಿಡುತ್ತೆ ಕ್ವಶನ್ಸ್. Chalo guys, let's solve this now. Following are the data related to the manufacturing of sale of 10,000 units standard which is sold 5 per unit ಇದೆ. ಪರವಾಗಿಲ್ಲ, ಸೇಮ್ ಇದೆಲ್ಲ ಕ್ವಶನ್ ಸಾಲ್ವ್ ಮಾಡಿದ್ದು, ರೈಟ್? ಡೈರೆಕ್ಟ್ ವೇಜಸ್, ರಾ ಮಟೀರಿಯಲ್ ಇದೆ, ಡೈರೆಕ್ಟ್ ವೇಜಸ್ ಇದೆ, ಮಷಿನ್ ಅವರ್ ವರ್ಕ್ ಇದೆ, ಫೀಸ್ ಓವರ್ 10% ಇದೆ. ಸೇಮ್ ಇದೆ ಕ್ವಶನ್ ಇದು. ನೋಡಿ, ರಿಪೀಟೆಡ್ ಕ್ವಶನ್ ಇದು. ಈ ಕ್ವಶನ್ಗೆ ಏನು ಸಂಬಂಧ ಇಲ್ಲಪ್ಪ, ಸೇಮ್ ಇದೆ. ಐ ಡೋಂಟ್ ವಾಂಟ್ ಟು ಸಾಲ್ವ್ ದಿಸ್, ರೈಟ್? ಸೇಮ್ ಕ್ವಶನ್ ಇದೆ. ದೇರ್ ಇಸ್ ನೋ ಪಾಯಿಂಟ್ ಆಫ್ ಸಾಲ್ವಿಂಗ್ ಒನ್ಸ್ ಅಗೇನ್. ನೋಡಿಲೆ
ಹೌದಲ್ಲ 10% ಆನ್ ವರ್ಕ್ ಕಾಸ್ಟ್ ಇದೆ. ಇಲ್ಲೇನು ಕೂಡ 10% ಆನ್ ವರ್ಕ್ ಕಾಸ್ಟ್. ಇಲ್ಲಿ ಸ್ವಲ್ಪ ಚೇಂಜ್ ಕೊಟ್ಟಿದ್ದಾರೆ. ಆಫೀಸ್ ಓವರ್ ಎಕ್ಸ್ಟ್ರಾ ಕೊಟ್ಟಿದ್ದಾರೆ, ಇರ್ಲಿ. ಲೆಟ್ಸ್ ಸಾಲ್ವ್ ದಿಸ್ ಒನ್. ಇದು ಸೇಮ್ ಇದೆ, ಒಂದು ಅಡಿಷನಲ್ ಇದೆ. ಅಡಿಷನ್ ಏನಪ್ಪಾ ಅಂದ್ರೆ ಆಫೀಸ್ ಓವರ್ ಕೊಟ್ಟಿದ್ದಾರೆ, ಸೊ ಅದು ಕೂಡ ಸಾಲ್ವ್ ಮಾಡಬಹುದು ನಾವು. ನೋಡ್ರಿ, ನಾವು ಹೇಳ್ದಂಗೆ ಬಿಕಾಮ್ ಮುಗಿದ ಮ್ಯಾಗೆ ಮನ್ಯಾಗ ಖಾಲಿ ಕುಂದ್ರಕ್ ಹೋಗ್ಬೇಡ್ರಿ. ದೇ ಆರ್ ಸೋ ಮೆನಿ ಜಾಬ್ ಅಪಾರ್ಚುನಿಟೀಸ್ ಫಾರ್ ಬಿಕಾಮ್ ಗೈಸ್. ಅದಕ್ಕೆ ನಮ್ಮ ಕ್ಲಾಸಿಗೆ ಬಂದು ಬೆಟ್ಟ ಆಗಿಬೇಕಾದ್ರೆ ನಮ್ಮ ಇನ್ಸ್ಟಿಟ್ಯೂಟಿಗೆ ಗ್ಯಾರಂಟೀಡ್ ಜಾಬ್ ಅಪಾರ್ಚುನಿಟಿ ಕೊಡ್ತೀವಿ. ಅಶೂರೆನ್ಸ್ ಗ್ಯಾರಂಟೀಡ್. ಓಕೆ, ಒಂದು ಫೀಸ್ ಅಂತೂ ನಾವು ನೋಡ್ರಿಪ್ಪ ಕಲಿಸ್ಲಿಕ್ಕೆ ಫೀಸ್ ತಗೊಳ್ತಾ ಇದ್ದೀವಿ. ಬಿಕಾಸ್ ವಿ ಹ್ಯಾವ್ 300 to 400 ಕ್ಲೈಂಟ್ ವಿತ್ ಅಸ್. ಕ್ಲೈಂಟ್ಸ್ ಇದಾವೆ, ಅವ್ರಿಗೆ ಅಕೌಂಟ್ಸ್ ಕೆಲಸ ಮಾಡಲಿಕ್ಕೆ ಕ್ಲೈಂಟ್ಸ್ ಬೇಕಾಗಿದ್ದಾರೆ. ಒಳ್ಳೆ ಸ್ಯಾಲ್ರಿ ಕೊಡ್ತಾ ಇದ್ದಾರೆ. ಪ್ಲೀಸ್ ದಯವಿಟ್ಟು ಜಾಯ್ನ್ ಆಗಿ ನಮ್ಮ ಕ್ಲಾಸ್ಗೆ ಅಟೆಂಡ್ ಆಗಿ. 100% ಗ್ಯಾರಂಟೀಡ್. ಓಕೆ, ಕಾಸ್ಟ್ ಶೀಟ್. ದಿಸ್ ಇಸ್ ಯುವರ್ ಪರ್ಟಿಕ್ಯುಲರ್ಸ್. 15 ಇಯರ್ಸ್ಲೆ ನಾವು ಕಲಿಸ್ತಾ ಇದ್ದೀವಿ. ಅದರ ಪ್ರಕಾರ ನಮ್ಮ ಕಡೆ ಬಹಳಷ್ಟು ಕ್ಲೈಂಟ್ಸ್ ಇದಾವೆ ಫಿನಾನ್ಸ್ ಮ್ಯಾಗೆ, ಅಕೌಂಟ್ಸ್ ಮ್ಯಾಗೆ ಕೆಲಸ ಮಾಡಲಿಕ್ಕೆ. ದಯವಿಟ್ಟು ನಮ್ಮ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗ್ರಿ. ನಮ್ಮ ವಾಟ್ಸಪ್ ಗ್ರೂಪ್ ಇದೆಯಲ್ಲ ನಿಮ್ಮ ಹತ್ರ, ನನ್ನ ನಂಬರ್ಗೆ ಹಾಯ್ ಅಂತ ಕಳಿಸ್ರಿ. ನನ್ನ ನಂಬರ್ ಗೊತ್ತಲ್ಲ ನಿಮ್ಗೆ ಎಲ್ಲರಿಗೆ, 7204310030. ಈ ನಂಬರ್ಗೆ ಹಾಯ್ ಅಂತ ಕಳಿಸ್ರಿ. ನಾ ಎಲ್ಲ ಲಿಂಕ್ ಕಳಿಸಿರ್ತೇನೆ. ವಾಟ್ಸಪ್ ಗ್ರೂಪಿಂದ ಜಾಯ್ನ್ ಆಗಿ. ಡೆಫಿನೆಟ್ಲಿ ಭಾಳ ಯೂಸ್ ಆಗುತ್ತೆ ನಿಮಗೆ. ನೋಡ್ರಿ, ಫಸ್ಟ್ ರಾ ಮಟೀರಿಯಲ್ ಬರೀರಿಪ್ಪ. ರಾ ಮಟೀರಿಯಲ್ ಇದು ಗ್ಯಾರಂಟೀಡ್ ಕ್ವಶನ್ ನೋಡ್ರಿಪ್ಪ. ಎಷ್ಟಿದೆ? 20,000. ಡೈರೆಕ್ಟ್ ವೇಜಸ್ ಎಷ್ಟಿದೆ? 12,000. ಆ್ಯಡ್ ಮಾಡಿದ್ನ ಎಷ್ಟಾಗುತ್ತೆ? 32,000. ಏನಪ್ಪ ಇದು? ಪ್ರೈಮ್ ಕಾಸ್ಟ್. ಓಕೆ, ನೆಕ್ಸ್ಟ್ ಫ್ಯಾಕ್ಟ್ರಿ ಓವರ್ ಹೆಡ್. ಈಗ ಫ್ಯಾಕ್ಟ್ರಿ ಓವರ್ ಕೊಟ್ಟಿದ್ದಾರೆ, ಮಷೀನ್ ಅವರ್ಸ್ ಇಂಟು ರೇಟ್ ಕೊಟ್ಟಿದ್ದಾರೆ. ಪರವಾಗಿಲ್ಲ. ಮಷೀನ್ ಅವರ್ ಇಂಟು ರೇಟ್. ಈಗ ಮಷೀನ್ ಅವರ್ ಎಷ್ಟಿತ್ತು ಪೈಲೆ? 10,000 ಅವರ್ಸ್. 1,000 ಇಂಟು 5. 1,000 ಇಂಟು 5 ಎಷ್ಟಾಗತ್ತಪ್ಪ ಇದು? ದಟ್ ಈಸ್ 5,000. ಎಷ್ಟಾಗುತ್ತೆ? 37,000. ಇದು ನಿಮ್ದು ವರ್ಕ್ ಕಾಸ್ಟ್, ಅಥವಾ ವಿ ಕ್ಯಾನ್ ಸೇ ಫ್ಯಾಕ್ಟ್ರಿ ಕಾಸ್ಟ್. ವರ್ಕ್ ಕಾಸ್ಟ್ or you can say factory cost. ಈಗ ವರ್ಕ್ ಕಾಸ್ಟ್ ಇಸ್ ಡನ್. ಆಫೀಸ್ ಓವರ್ ಹೆಡ್ ಫಾರ್ 10% ಆಫ್ ವರ್ಕ್ ಕಾಸ್ಟ್ ಅಂತೆ. ಸಿಂಪಲ್ ಆಗಿದೆ. ಆಫೀಸ್ ಓವರ್ ಹೆಡ್ 10% ಆಫ್ ವರ್ಕ್ ಕಾಸ್ಟ್, that is 37,000 into 10%. That is, my dear student, 3,700. ಎಷ್ಟಾಗುತ್ತೆ? One second. 37,000 plus 3,700. 40,700. 40,700. ಇದು ನಿಮ್ದು ಕಾಸ್ಟ್ ಆಫ್ ಪ್ರೊಡಕ್ಷನ್, ಹೌದಲ್ಲ? ಕಾಸ್ಟ್ ಆಫ್ ಪ್ರೊಡಕ್ಷನ್. ಈ ಕಾಸ್ಟ್ ಆಫ್ ಪ್ರೊಡಕ್ಷನ್ಗೆ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಎಷ್ಟು ಪೈಲೆ? 50 ಪೈಸಾ ಇದೆ. ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ 50 ಪೈಸಾ. ಹೌ ಮೆನಿ ಯೂನಿಟ್ಸ್? 10,000 ಯೂನಿಟ್ಸ್ ಇದಾವೆ. 50 ಪೈಸಾ ಎಷ್ಟಾಗತ್ತೆ ನೋಡಿ? 10,000 50 paisa andre you will get around 5,000. So my dear student, 45,700.
ಕಾಸ್ಟ್ ಆಫ್ ಸೇಲ್. ಈಗ ಕಾಸ್ಟ್ ಆಫ್ ಸೇಲ್ ಬಂತು. ಯಾ ದಟ್ಸ್ ಇಟ್. ಬಟ್ ಸೇಲ್ಸ್ ಕೊಡ್ತಾರಲ್ಲ ರೀ, ದಿ ಗಿವನ್ ದ ಸೇಲ್ಸ್ ರೈಟ್. ಸಿಂಪಲ್ ಆಗಿದೆ. ಸೇಲ್ಸ್ 10,000 at 5 ಎಷ್ಟಾಗುತ್ತೆ? 50,000. ಸೊ ಡಿಯರ್ ಸ್ಟೂಡೆಂಟ್, ಪ್ರಾಫಿಟ್ ಎಷ್ಟಾಗಿದ್ರೆ? ವಾಟ್ ಈಸ್ ದ ಪ್ರಾಫಿಟ್? 45,700 minus 50,000, that means 4,300 ಪ್ರಾಫಿಟ್ ಆಗುತ್ತೆ. ಮತ್ತೆ ಹಿಂಗೆ ಹೇಳಿದ್ದಾರೆ ಬಾರು ಕಾಸ್ಟ್ ಆಫ್ ದಿ ಪ್ರೊಡಕ್ಷನ್ ಪರ್ ಯೂನಿಟ್. ಓಕೆ, ಸೊ ನಮ್ದು ಬಂತಿಲ್ಲ ಪ್ರಾಫಿಟ್ ಬಂತು 4,300. ಕಾಸ್ಟ್ ಪರ್ ಯೂನಿಟ್ ಏನು ಮಾಡ್ತೇವೆ ನಾವು? ವಾಟ್ ವಿ ಡೂ ಇಸ್ ದಟ್ 40,700 divided by 10,000. 40,700 divided by 10,000 ಎಷ್ಟಾಗುತ್ತೆ? 4.07 ಕಾಸ್ಟ್ ಪರ್ ಯೂನಿಟ್. ಮಾಲ್ತೇಶ್ ಏನದು 5,000 ಅಲ್ಲ 50,000 ಆಗುತ್ತೆ. ಅರ್ಥ ಆಗ್ತಿಲ್ಲಪ್ಪ ಇದು? ಅಂಡರ್ಸ್ಟ್ಯೂಡ್? ಮುಂದೋಗೋಣ. ಲೆಟ್ಸ್ ಸಾಲ್ವ್ ನೆಕ್ಸ್ಟ್ ಕ್ವಶನ್. ಈಗ 2019 ನೋಡಿ, ಎಸ್ ಯು ಗಾಟ್ ಅ ಕ್ವಶನ್ ಫಾರ್ 5 marks. ಲೆಟ್ ಮಿ ಚೆಕ್. ಬಾಬಾ ಸೇಮ್ ಇದೆ. ಇದು ಆಪರೇಟಿಂಗ್ ಕಾಸ್ಟಿಂಗ್ ಇದೆ. ಇಲ್ಲಿ ನೋಡಿ ಫೋರ್ತ್ ಕ್ವಶನ್. From the following information, prepare the estimated job number 505. Let's solve this now. ಈವ್ನಿಂಗ್ ಕ್ಲಾಸ್ ಬೇಕಾ ನಿಮಗೆ ಅಂದರೆ ನಾನು ಕಾಸ್ಟಿಂಗ್ ಅಕೌಂಟ್ ಇನ್ನೊಂದು ಕ್ಲಾಸ್ ತಗೋಬಹುದು ನಾನು, ಬಿಕಾಸ್ ಡೈಲಿ ಒಂದು ಕ್ಲಾಸ್ ತಗೊಂಡ್ರೆ ಇದೆಲ್ಲ ಮುಗಿಯಂಗಿಲ್ಪ ಇದು. ಓಕೆ, ಸೊ ಈಗಂತೂ ಸಿಂಪಲ್ 5 marks ಕ್ವಶನ್ ಇದಾವೆ. ಐ ಕ್ಯಾನ್ ಸಾಲ್ವ್ 5 marks ಕ್ವಶನ್ 2 ಟಾಪಿಕ್ ಕವರ್ ಮಾಡ್ಕೋಬಹುದು. ಈಗ ಮುಂದೆ ಹೋಗಿ ಅರ್ಥ ಆಗ್ತಾ ಇಲ್ಲ ನಿಮಗೆ? 15 marks ಕ್ವಶನ್ ನಾನು 6-7 ಕ್ವಶನ್ ಸಾಲ್ವ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಸೊ ಅದಕ್ಕೆ ಐ ಕ್ಯಾನ್ ಫಿಕ್ಸ್ 2 ಕ್ಲಾಸಸ್. ಯಾವ ಟೈಮ್ ಬೇಕು ಹೇಳ್ರಿ, ಆ ಟೈಮ್ನ ತಗೋತೇನೆ. ಈವ್ನಿಂಗ್ ಕ್ಲಾಸಸ್ ಇನ್ನೊಂದು ಕಾಸ್ಟ್ ಶೀಟ್ ಫಾರ್ ಜಾಬ್ ನಂಬರ್ ಏನಪ್ಪ 909. ಟೈಮ್ ಹೇಳ್ರಿ ನಿಮ್ದು. ನೋಡಿ, ಯಾರೆಲ್ಲ ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿಲ್ಲ ಪ್ಲೀಸ್ ಜಾಯ್ನ್ ಆಗಿರಿ ಫಾಸ್ಟ್ ಆಗಿ, ಬಿಕಾಸ್ ನೋಟಿಫಿಕೇಶನ್ ಅಲ್ಲೇ ಬರ್ತಾವೆಲ್ಲ ಈಗ ಮುಂದಿನ. ಬಿಕಾಸ್ ಇನ್ಕಮ್ ಟ್ಯಾಕ್ಸು ಇದೆ ನಿಮ್ದೀಗ, ಅದೇ ರೀತಿ ಅಕೌಂಟಿಂಗ್ ಮ್ಯಾನೇಜ್ಮೆಂಟು ಇದೆ. ಇದೆಲ್ಲ ಕವರ್ ಮಾಡಬೇಕಪ್ಪ ಅಂದರೆ ಒಂದು ಟೈಮ್ ಹೇಳ್ರಿ. ಡೆಫಿನೆಟ್ಲಿ ಐ ಕ್ಯಾನ್ ಟೇಕ್ 9 ಗಂಟೆಗೆ ತಗೋಬೇಕು, 9 ಗಂಟೆ ತಗೋತೀನಿ. ಬ್ಯಾಲೆನ್ಸ್ ಬ್ಯಾಕು ಯಾರು ಉಡ್ಸ್ಕೊಳಕ್ ಹೋಗ್ಬೇಡ್ರಿ, ಎಲ್ಲ ಮುಗಿಸ್ಕೊಬೇಡ್ರಿಪ್ಪ. ಎಕ್ಸಾಮ್ದಾಗ ಹೋಗಿ ಸರಿಯಾಗಿ ನೀಟಾಗಿ ಸಾಲ್ವ್ ಮಾಡಿ ಬರ್ರಿ. ಓಕೆ, ಚಲೋ ಗೈಸ್, ಲೆಟ್ಸ್ ಸಾಲ್ವ್ ದಿಸ್ ನೌ. ಪರ್ಟಿಕ್ಯುಲರ್ಸ್ ಅಮೌಂಟ್ ಫಸ್ಟ್ ಏನಿದೆ? ಮಟೀರಿಯಲ್ ಯೂಸ್ಡ್ ಎಷ್ಟಿದೆ? 50,000. ಪ್ಲೇ ಲಿಸ್ಟ್ ದಾಗ ಹೋಗಿ ಚೆಕ್ ಮಾಡ್ರಿ. ಯು ಕ್ಯಾನ್ ಗೆಟ್ ದಿಸ್ ಟಾಪಿಕ್ ಕಂಪ್ಲೀಟ್ಲಿ. ನೆಕ್ಸ್ಟ್, ವೇಜಸ್ ಪೇಯ್ಡ್ ಹೌ ಮಚ್? 70,000. ಇದು ಬರಿಲ್ಲ ಅಂದ್ರೂ ನಡೀತೈತಿ. ಇದು ಯೂಸ್ಡ್ ಪೇಯ್ಡ್ ಅಂತ, ಬಿಕಾಸ್ ಇಷ್ಟು ಬರ್ದ್ರಿ ಸಾಕು. ಓಕೆನಾ? ಏನಪ್ಪ ನಿಮ್ದಿದು? 1,20,000. ಏನಾಗುತ್ತಿದ್ದು? ಪ್ರೈಮ್ ಕಾಸ್ಟ್ ಆಗುತ್ತೆ. ಪ್ರೈಮ್ ಕಾಸ್ಟ್. ನೆಕ್ಸ್ಟ್ ಏನಪ್ಪ ಇಲ್ಲಿ? ಫ್ಯಾಕ್ಟ್ರಿ ಓವರ್ ಹೆಡ್. OH ಅಂತ ಬರಕ್ಕೆ ಹೋಗ್ಬೇಡ್ರಿ, ನಂಗೆ ರೂಢಿ ಆಗಿಬಿಟ್ಟಿದೆ ಬರೆದು. ಬಟ್ ನೀವು ಪೂರ ಬರೀರಿ ಓವರ್ ಹೆಡ್ ಅಂತ.
ಈಗ ಫ್ಯಾಕ್ಟ್ರಿ ಓವರ್ ಏನ್ ಹೇಳ್ತಾ ಇದ್ದಾರೆ 40% ಆಫ್ ದಿ ವೇಜಸ್. ಸಿಂಪಲ್ ಆಗಿದೆ, ವೇಜಸ್ ಮ್ಯಾಗೆ 40% ಅಂತೆ. ಇಲ್ಲಿ ನಿಮ್ಮ ಹತ್ರ ವೇಜಸ್ ಇತ್ತಲ್ಲ, ಇಲ್ಲಿ 70,000 ಮ್ಯಾಗೆ 40%, ದಟ್ ಕಮ್ಸ್ 2,800. ನೆಕ್ಸ್ಟ್ ಆಡ್ ಮಾಡಿದಕ್ಕೆ 28 ಆಗುತ್ತಲ್ಲ ಅದು. 70,000 ಇಂಟು 40% ಅಂದರೆ ಪ್ಲಸ್ 1,20,000. 1,48,000 ಆಯಿತು. ಇದೇನಪ್ಪ, ಇದು ನಿಮ್ಮದು ವರ್ಕ್ ಕಾಸ್ಟ್. ಇದು ಆಫೀಸ್ ಎಕ್ಸ್ಪೆನ್ಸಸ್ 25% ಆನ್ ದಿ ಫ್ಯಾಕ್ಟ್ರಿ. ಆಫೀಸ್ ಎಕ್ಸ್ಪೆನ್ಸಸ್, ಆಫೀಸ್ ಓವರ್ ಹೆಡ್ ನೋಡಿ, ವಾಟ್ ದಿಸ್ ಈಸ್ 25% ಆನ್ ದಿ ಫ್ಯಾಕ್ಟ್ರಿ ಕಾಸ್ಟ್ ಅಂತೆ. ಸೊ 1,48,000 ಮ್ಯಾಗೆ 25% ಎಷ್ಟಾಗುತ್ತೆ? 37,000 ಆಗ್ತಾ ಇದೆ, ಹೌದಿಲ್ಲ? ಆ್ಯಡ್ ಮಾಡ್ರಿ. ಸೊ 1,48,000 ಪ್ಲಸ್ 37,000, 1,85,000. ಕಾಸ್ಟ್ ಆಫ್ ಪ್ರೊಡಕ್ಷನ್. ಈ ಕಾಸ್ಟ್ ಆಫ್ ಪ್ರೊಡಕ್ಷನ್ ಬಂತು. ನೆಕ್ಸ್ಟ್ ಅವರು ಸೆಲ್ಲಿಂಗ್ ಇನ್ಸ್ಟ್ರೂಮೆಂಟ್ ಏನು ಕೊಡ್ತಾರೆ? 20% ಆನ್ ಸೆಲ್ಲಿಂಗ್ ಪ್ರೈಸ್ ಅಂತೆ. ಸಿಂಪಲ್ ಆಗಿದೆ. ಸೊ ಏನು ಬೇಕಪ್ಪ ನಮಗೆ? ಪ್ರಾಫಿಟ್ ಬೇಕು. ಪ್ರಾಫಿಟ್ ಫೈಂಡ್ ಮಾಡಲಿಕ್ಕೆ ಸಿಂಪಲ್ ಆಗಿದೆ. 20% ಅಂದರೆ 1,85,000 80 ಆದರೆ 20 ಎಷ್ಟಾಗುತ್ತೆ? 1,85,000 80% ಆದರೆ 20 ಎಷ್ಟಾಗುತ್ತಪ್ಪ? ದಿಸ್ ವಿಲ್ ಬಿ ಯುವರ್ 46,250. add 1,85,000 ಎಷ್ಟಾಗುತ್ತೆ? 2,31,250. ಸೊ ಮೈ ಡಿಯರ್ ಸ್ಟೂಡೆಂಟ್, ಇದು ನಿಮ್ಮದು ಸೇಲ್ಸ್ ಆಗುತ್ತೆ. ಸೊ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ ಇವತ್ತಿನ ಟಾಪಿಕ್. ಐ ವಿಲ್ ಕಂಟಿನ್ಯೂ ಇನ್ ದ ಈವ್ನಿಂಗ್ ಗೈಸ್. ಬಾಯ್. ಯಾರೆಲ್ಲ ವಿಡಿಯೋ ಲೈಕ್ ಮಾಡಲ್ಲ ಪ್ಲೀಸ್ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ರಿಯೋ ಕ್ಲಾಸಸ್ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಸಪೋರ್ಟ್ ಮಾಡ್ರಿ. ನಮ್ದು ಗೂಗಲ್ ಪೇ ನಂಬರಿಗೆ, ಫೋನ್ ಪೇ ನಂಬರಿಗೆ ಯು ಕ್ಯಾನ್ ಸಪೋರ್ಟ್ ಆಸ್ ಮಚ್ ಎಸ್ ಯು ಕ್ಯಾನ್. ಬೇಕಾದ್ರೆ 720 ಬಿಕಾಸ್ ನೋಡಿಪ್ಪ ನಿಮ್ಮೆಲ್ಲ ಸಪೋರ್ಟ್ ಇಂದ ನಡೀತೈತಿ. ಬಿಕಾಸ್ ಕೋಚಿಂಗ್ ಕ್ಲಾಸಸ್ ಎಲ್ಲ ಬಂದಿದ್ದಾವೆ, ಲಾಸ್ ನಡೀತಾ ಇದ್ದೀವಿ. ಸೊ ಅದಕ್ಕೆ ದಯವಿಟ್ಟು 720-431-0030 ಇದೆಲ್ಲ ಕಲಿಸ್ತಾ ಇದೀವಲ್ಲ, ಈ ನಂಬರಿಗೆ ಬೇಕಾದ್ರೆ ನೀವು ಗೂಗಲ್ ಪೇ, ಫೋನ್ ಪೇ ಅಥವಾ ಪೇಟಿಎಂ, ರೈಟ್, UPI ID ಏನು ಮಾಡಬಹುದು. ಸೊ ನನ್ನ ನಂಬರ್ ಬಂದ್ಬಿಟ್ಟು 720-431-0030. ದಯವಿಟ್ಟು ಯಾರೆಲ್ಲ ಸಪೋರ್ಟ್ ಮಾಡ್ತಿರ್ಬೇಕು ಸಪೋರ್ಟ್ ಮಾಡಿ, ನಮಗೆ ಸಹಾಯ ಮಾಡಿರಿ. ಡೆಫಿನೆಟ್ಲಿ ನಿಮಗೂ ಉಪಯೋಗ ಆಗುತ್ತೆ, ರೈಟ್. ಸೊ ನನ್ನ ಕೊಟ್ಟಿಪ್ಪ ಗೂಗಲ್ ಪೇ ಆಯಿತು, ಫೋನ್ ಪೇ ಆಯಿತು, ಮತ್ತು ಯಾವುದಲ್ಲ ಅಮೆಝಾನ್ ಪೇ, ಎಲ್ಲ ಪೇದಾಗೋದೇವಿ ನಾವು. ಸೊ ಐ ಸಜೆಸ್ಟ್ ಯು ಟು ಯೂಟಿಲೈಸ್ ದಿಸ್. ಎಷ್ಟಾಗುತ್ತೆ ನಮ್ಮ ಕೈಲಿ ಅಷ್ಟು ನಮಗೆ ಸಹಾಯ ಮಾಡಿರಿ. ನಮಗೂ ಏನೋ ಒಂದು ಪ್ರೋತ್ಸಾಹ ಸಿಗುತ್ತೆ. ವಿ ವಿಲ್ ಮೂವ್ ಆನ್, ರೈಟ್. ನಮಗೂ ಏನಾಗುತ್ತೆ, ಹೌದಪ್ಪ ಹುಡುಗರು ಕಲಿಸ್ತಾ ಇದ್ದೀವಿ, ಕಲಿತಾ ಇದ್ದಾರೆ, ಗುರುದಕ್ಷಿಣ ಅಂತ ಏನಾರ ಕೊಡ್ರಿ. ಎಲ್ಲ ಫ್ರೀದಾಗ ಸಿಗಂಗಿಲ್ಲ ಯಾವುದು ಪ್ರಪಂಚದಾಗ. ಇವಾಗಿನ ಕಾಲದಾಗಂತೂ ನಮ್ಮ ದೇಶದಾಗ ಉಸಿರಾಡ್ಸೋದು ಅಂದ್ಬಿಟ್ಟು ಅದಕ್ಕೂ ನಾವು ಟ್ಯಾಕ್ಸ್ ಕೊಡ್ತಾ ಇದ್ದೀವಿ. ಅರ್ಥ ಆಗ್ತಾ ಇದೆ. ಸೊ ಇದೆಲ್ಲ ಕಲಿಸ್ಲಿಕ್ಕೆ ಇಂಟರ್ನೆಟ್ ಬೇಕು, ಲ್ಯಾಪ್ಟಾಪ್ಸ್ ಬೇಕು, ಎಲ್ಲ ಸ್ಟಫ್ಸ್ ಬೇಕು, ಕ್ಯಾಮ್ರಾ ಬೇಕು, ಇಂಟರ್ನೆಟ್ ಎಲ್ಲ ಬೇಕಾಗುತ್ತೆ ಇದಕ್ಕೆ. ಇದೆಲ್ಲ ಫ್ರೀದಾಗ ಸಿಗಂಗಿಲ್ಲ. ದಯವಿಟ್ಟು ನಮಗೆ ಸಹಾಯ ಮಾಡಿ. ಚಲೋ ಗೈಸ್, ನೀವು ಸಹಾಯ ಮಾಡಿದ್ರೆ ನಾವು ಕಂಟಿನ್ಯೂ ಆಗಿ ನಿಮಗೆ ಸರ್ವಿಸ್ ಕೊಡ್ತಾ ಅಂತ ಹೋಗ್ತೀವಿ. ಸೊ ನಂಬರ್ ನೆನಪಿದೆಯಲ್ಲ, 720-431-0030 ರಿಯೋ ಕ್ಲಾಸಸ್ದು. ಪ್ಲೀಸ್ ಸಪೋರ್ಟ್ ಅಸ್. ಬಾಯ್.